ಜೈ ಹಿಂದ್. ಈ ವಿಡಿಯೋದಲ್ಲಿ ಏನ್ ಮಾಡೋಣ ಅಂತಂದು ಹೇಳಿದ್ರೆ 2024ರಲ್ಲಿ ನಡೆದಂತಹ ಕ್ವಶನ್ ಪೇಪರ್ಗಳನ್ನ ಡಿಸ್ಕಷನ್ ಮಾಡೋಣ. ಅದರಲ್ಲೂ ಏನಂತಂದು ಹೇಳಿದ್ರೆ ಮ್ಯಾಥ್ಸ್ ಕ್ಲಾಸನ್ನ ಮ್ಯಾಥ್ಸ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋಣ. ನೋಡ್ರಿ, ಮ್ಯಾಥ್ಸ್ ಸ್ಕೋರ್ ಮಾಡಕ್ ಆಗ್ತಿಲ್ಲ, ಯಾವ ತರ ಸ್ಕೋರ್ ಮಾಡಬೇಕು, ಈಸಿ ಆಗಿರೋ ಟಾಪಿಕ್ಸ್ಗಳು ಯಾವ್ದನ್ನ ಮೊದಲು ನಾವು ಟಚ್ ಮಾಡಬೇಕು. ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಲ್ಲಾನು ಮಾಡ್ತೀವಿ ಅಂತಂದು ಹೋದ್ರೆ ಆಗಂಗಿಲ್ಲ. ಕೆಲವೊಂದೇನಂತಂದು ಹೇಳಿದ್ರೆ ತುಂಬಾ ಈಸಿ ಟಾಪಿಕ್ಸ್ಗಳಿರ್ತಾವ, ಅವುಗಳನ್ನ ನಾವು ಮೊದಲು ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಎಲ್ರಿಗೂ ಶೇರ್ ಮಾಡ್ರಿ, ಅದೇ ತರ ಸಬ್ಸ್ಕ್ರೈಬ್ ಆಗ್ರಿ. ನೋಡ್ರಿ, ಈಗ ನೆಕ್ಸ್ಟ್ ನಾನು ಕಂಟಿನ್ಯೂಸ್ ಆಗಿ 10 days ಕಂಟಿನ್ಯೂಸ್ ಆಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಡೈಲಿ ಒಂದೊಂದು ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡೋಣ. ಬಟ್ ಆದ್ರೆ ಕಂಡೀಷನ್ ಏನಪ್ಪಾ ಅಂತಂದ ಹೇಳಿದ್ರೆ ಇಷ್ಟು ವ್ಯೂಸ್ ಆಗ್ಲೇಬೇಕು. ಪ್ರತಿಯೊಂದು ವಿಡಿಯೋ ಏನಂತಂದ ಹೇಳಿದ್ರೆ ಇಷ್ಟು ವ್ಯೂಸ್ ಆದ್ರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಅಂತಂದ ಹೇಳಿದ್ರೆ ನಾನು ಅಪ್ಲೋಡ್ ಮಾಡಲ್ಲ. ಇದನ್ನ ಎಲ್ರಿಗೂ ಶೇರ್ ಮಾಡೋದು ನಿಮಗೆ ಬಿಟ್ಟಿದ್ದು. ಕ್ಲಿಯರ್ ಎಲ್ರಿಗೂ? ಸೊ ನಾವು ಡೈರೆಕ್ಟ್ ಆಗಿ ಫಸ್ಟ್ ಕಾನ್ಸೆಪ್ಟ್ ನಾವು ಡಿಸ್ಕಷನ್ ಮಾಡೋಣ. ಅದರಲ್ಲಿ ಫಸ್ಟ್ ಕಾನ್ಸೆಪ್ಟ್ ಯಾವ್ದು ಅಂತಂದ ಹೇಳಿದ್ರೆ ತುಂಬಾ ಈಸಿಯೆಸ್ಟ್ ಕಾನ್ಸೆಪ್ಟ್, LCM ಮತ್ತು HCF ಮೇಲೆ ಭಾಳ ಅಂದ್ರೆ ಭಾಳ ಈಸಿ ಇರುತ್ತೆ. ಈಸಿಯಾಗಿ ಏನಂತಂದ ಹೇಳಿದ್ರೆ ನಾವು 2 marks ತಗೊಳ್ಬಹುದು ಇದರಲ್ಲಿ. ಎಷ್ಟಾಗುತ್ತೋ ಇವತ್ತು ಈ ಕ್ಲಾಸಲ್ಲಿ ಅಷ್ಟು ಕ್ವಶನ್ಸ್ಗಳನ್ನ ನಾನು ಡಿಸ್ಕಷನ್ ಮಾಡ್ತೀನಿ. ನೋಡ್ರಿ, ಎಲ್ಲಾನು ಏನಂತಂದ ಹೇಳಿದ್ರೆ 2024ರಲ್ಲಿ ನಡೆದಂತಹ ಎಲ್ಲಾ ಸೆಷನ್ ಅಲ್ಲಿ ನಡೆದಂತಹ ಕ್ವಶನ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ನೀವು ಏನ್ ಮಾಡ್ಬೇಕು, ಮೊದಲು ಪಾಸ್ ಮಾಡಬೇಕು. ಪಾಸ್ ಮಾಡಿ ಏನಂತಂದು ಹೇಳಿದ್ರೆ ಆನ್ಸರ್ಸ್ ಅನ್ನ ಟ್ರೈ ಮಾಡಿ, ಅದಾದ ನಂತರ ನೆಕ್ಸ್ಟ್ ಕರೆಕ್ಟ್ ಆಗಿರೋ ಆನ್ಸರ್ನ ಕಮೆಂಟ್ ಹಾಕ್ರಿ. ಆಮೇಲೆ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಸೊಲ್ಯೂಷನ್ ಯಾವ ತರ ಬರುತ್ತೆ ಅಂತ ಚೆಕ್ ಮಾಡ್ಕೊಡ್ರಿ. ಸೊ ಇಲ್ಲ ಅಂತಂದು ಹೇಳಿದ್ರೆ ನೀವು ಕೂಡ ಪ್ರಾಕ್ಟೀಸ್ ಮಾಡ್ದಂಗೆ ಆಗಂಗಿಲ್ಲ. ಫಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ಬೇಕಲ್ಲ, ಅದಕ್ಕೋಸ್ಕರ. ನೋಡ್ರಿ, ಫಸ್ಟ್ ಕ್ವಶನ್ ಏನು ನೋಡ್ರಿ, LCM ಒಳಗಡೆ 2 ಸಂಖ್ಯೆಗಳ ಗುಣಲಬ್ಧ ಅಂತ ಕೊಟ್ಟಾರೆ. 2 ಸಂಖ್ಯೆ ಯಾವ್ಯಾವ ತಗೊಳ್ರಿ, A ಮತ್ತು B ಅಂತ ತಗೊಳ್ರಿ. 2 ಸಂಖ್ಯೆಗಳ ಗುಣಲಬ್ಧ ಏನಂತಂದ ಹೇಳಿದ್ರೆ 720 ಆಗೈತಿ. 2 ಸಂಖ್ಯೆಗಳ ಗುಣಲಬ್ಧ ಅಂತಂದ ಹೇಳಿದ್ರೆ ಈ ತರ ತಗೋಬೇಕು. ಆಮೇಲೆ ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಅಂತ ಕೊಟ್ಟಾರ. ನೋಡ್ರಿ, ಇಲ್ಲಿ ನೇಮ್ ತುಂಬಾ ಚೇಂಜಸ್ ಆಗಿ ಕೊಡ್ತಾರ. ಮಹತ್ತರ ಸಾಮಾನ್ಯ ಅಪವರ್ತನ ಅಂತಂದ ಹೇಳಿದ್ರೆ HCF ಅಂತಂದ ಹೇಳ್ತೀವಿ. ಮಹತ್ತರ ಸಾಮಾನ್ಯ ಅಪವರ್ತನ ಅಂತಂದ ಹೇಳಿದ್ರೆ HCF 4 ಆಗೈತೆ. ಹಾಗಾದ್ರೆ ಆ ಸಂಖ್ಯೆಗಳ ಲಘುತ್ತಮ ಸಾಮಾನ್ಯ ಅಪವರ್ತ ಏನಂತಂದ ಹೇಳಿದ್ರೆ ನಾವು LCM ಅನ್ನ ನಾವು ಕಂಡುಹಿಡ್ಕೊಬೇಕು. ಇಲ್ಲಿ ನೋಡ್ರಿ, ನಮ್ದು ಇಂಪಾರ್ಟೆಂಟ್ ಒಂದು ಫಾರ್ಮುಲಾ ಬರುತ್ತೆ ಇದರಲ್ಲಿ. ಏನಂತಂದ ಹೇಳಿದ್ರೆ HCF ಇಂಟು LCM ಈಕ್ವಲ್ ಟು A ಇಂಟು B ಅಂತಂದ ಹೇಳಿ ನಮ್ದಿದು ಫಾರ್ಮುಲಾ. ಈ ಫಾರ್ಮುಲಾ ಒಂದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ಇದ್ರಲ್ಲಿ ನೋಡ್ರಿ, HCF ಆಲ್ರೆಡಿ ಕೊಟ್ಟಿದ್ದಾನ 4 ಅಂತ ತಗೊಳ್ರಿ. ನಮ್ಗೆ ಏನ್ ಕೇಳಿದಾನ, LCM ಕೇಳಿದಾನ, ನಾವು ಅದೇ ತರ ಬರ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಅವುಗಳ ಗುಣಲಬ್ಧ, 2 ಸಂಖ್ಯೆಗಳ ಗುಣಲಬ್ಧ ಎಷ್ಟೈತಿ, 720 ಅಂತಂದೈತೆ. ಈಗ ನಮ್ದು LCM ಏನಾಗತ್ತ, 720. ಸೊ ಇದು ಇಂಟು ಐತಲ್ಲ, ಇದು ಆ ಕಡೆ ಹೋಯ್ತು ಅಂತಂದ ಹೇಳಿದ್ರೆ ಡಿವೈಡೆಡ್ ಬೈ ಆಗತ್ತೆ. ಸೊ ಅದು ಆ ಕಡೆ ಹೋಯ್ತು ಡಿವೈಡೆಡ್ ಬೈ. ಇಲ್ಲಿ ನೋಡ್ರಿ, ಸೊ ಇಲ್ಲಿ 7 ಅಂತಂದೈತೆ, ಇದು 4ಕ್ಕಿಂತ ದೊಡ್ಡದೈತಲ್ಲ 7. ಸೊ ಅದಕ್ಕೋಸ್ಕರ 4 ಒಂದ್ಲೆ 4. ಇಲ್ಲಿ ನೋಡ್ರಿ, 4 ಒಂದ್ಲೆ 4 ಆಗತ್ತ. ಸೊ ಎಷ್ಟು ಉಳಿತು, 3 ಉಳಿತು. ಸೊ 2 3 5 ಆಗಂಗಿಲ್ಲ ಅವಾಗ. ಇಲ್ಲಿ ಎಷ್ಟು ಉಳಿತು ಇವಾಗ, 7ರಾಗ. ಇಲ್ಲಿ ನೋಡ್ರಿ, 4 ಒಂದ್ಲೆ 4 ಅಂತಂದ ಹೇಳಿದ್ರೆ 7ರಾಗ 4 ಕಳೆದ್ರೆ ಎಷ್ಟು ಉಳಿತು, 3 ಉಳಿತು. ಈ 3 ಏನಂತಂದ ಹೇಳಿದ್ರೆ ಇದ್ರ ಜೊತೆ ಸೇರತ್ತೆ ಅಂದ್ರೆ 32 ಆಗತ್ತ. ಆಮೇಲೆ 4 ಎಂಟ್ಲೆ 32 0. ಸೊ ಅಂದ್ರೆ 180 4 ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 320 ಆಗತ್ತೆ. ಈಗ ಟೋಟಲ್ ಆಗಿ 720 ಆಗತ್ತೆ. ನೋಡ್ರಿ, 4 0 0, 4 ಎಂಟ್ಲೆ 32, 4 ಒಂದ್ಲೆ 4, 3 7, 720 ಆಯ್ತು. 4 ಒಂದ್ಲೆ 4, 180 720 ಆಯ್ತು. ಸೊ ಅಂದ್ರೆ ನಮ್ದು LCM ಎಷ್ಟಾಗತ್ತೆ ಅಂತಂದ ಹೇಳಿದ್ರೆ 180 ಅಂತಂದ ಹೇಳಾಗತ್ತೆ. ಸೊ ಈ ತರ ನಾವು ಕಡ್ತಾ ಹೊಡಿತೀವಲ್ಲ, ಅದು ನಾನು ಬೇಕಾದ್ರೆ ಸಪ್ರೇಟ್ ಆಗಿ ಒಂದು ಕ್ಲಾಸಲ್ಲಿ ಹೇಳ್ತೀನಿ. ಇಲ್ಲೇ ನೋಡ್ರಿ, ಬೇಕಂದ್ರೆ ಇಲ್ಲಿ 720 ಅಂತ ಐತೆ, 4ರಿಂದ ನಾನು ಡಿವೈಡ್ ಮಾಡಬೇಕು. ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ತೋರಿಸ್ತೀನಿ ನಿಮ್ಗೆ. 4 ಒಂದ್ಲೆ 4, ಎಷ್ಟು ಉಳಿತು ಇಲ್ಲಿ, 3 ಉಳಿತು. 7 ದೊಡ್ಡದೈತೆ, ಸೊ ಅದಕ್ಕೋಸ್ಕರ 4 ಒಂದ್ಲೆ 4, ಎಷ್ಟು ಉಳಿತು ಇಲ್ಲಿ, 3 ಉಳಿತು. 3 2 ಎಷ್ಟಾಯ್ತು, 32 ಆಯ್ತು. ಇಲ್ಲಿ ಕೆಳಗಡೆ ತಗೊಂಡ್ರೆ 32 ಆಗತ್ತಲ್ಲ, ಸೇಮ್ ಆತರ. 4 ಎಂಟ್ಲೆ 32, 0 0 ಮೇಲ್ಗಡೆ ಹೋಗುತ್ತೆ, ಸೇಮ್ 4 ಎಂಟ್ಲೆ 32. ಸೊ ಇಲ್ಲಿ ಕೆಳಗಡೆ 0 ಬಂತು, ಇದು ಮೇಲ್ಗಡೆ ಕೊಡ್ತೀವಿ. ಸೊ ನಮ್ದು LCM ಎಷ್ಟಾಗತ್ತೆ ಅಂದ್ರೆ 180 ಅಂತಂದು ಹೇಳಾಗತ್ತ. ಸೊ ನೋಡ್ರಿ, ನೆಕ್ಸ್ಟ್ ಸೆಷನ್ ಅಲ್ಲಿ ಯಾವ ತರ ಕ್ವಶನ್ ಕೇಳಿದಾನ 2024ರಲ್ಲಿ ಒರಿಜಿನಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡಾಕತ್ತೀವಿ. 2 ಸಂಖ್ಯೆಗಳ ಅನುಪಾತ. ನೆಕ್ಸ್ಟ್ ಯಾವ ತರ ಕೊಡ್ತಾನೆ ಅಂತಂದ ಹೇಳಿದ್ರೆ ಈ ತರ ಕೊಡ್ತಾನೆ. 2 ಸಂಖ್ಯೆಗಳ ಅನುಪಾತ. 2 ಸಂಖ್ಯೆಗಳಾವು A ಅಂತ, A B ಅಂತ ತಗೊಳ್ರಿ. ಸೊ ಅವುಗಳ ಸಂಖ್ಯೆಗಳ ಅನುಪಾತವನ್ನ ಕೊಟ್ಟಿದ್ದಾರೆ 11:13. ಸೊ ಈ ತರ ಕೊಟ್ಟ ಅಂತಂದ ಹೇಳಿದ್ರೆ ಅದನ್ನ ಯಾವಾಗ್ಲೂ ಏನಂತಂದ ಹೇಳಿದ್ರೆ X ಕಂಪೇರ್ ಮಾಡ್ರಿ. ಏನಂತಂದ ಹೇಳಿದ್ರೆ X ಕಂಪೇರ್ ಮಾಡ್ಬೇಕು. A ಎಷ್ಟಾಯ್ತು, ಸೊ ಗುಣಿಸ್ರಿ ಇದನ್ನ 11x ಅಂತ ಆಯ್ತು. B ಎಷ್ಟಾಗತ್ತೆ ನೋಡ್ರಿ, ಇದನ್ನ ಗುಣಿಸ್ರಿ 13 ಇಂಟು X ಅಂತಂದ ಹೇಳಿದ್ರೆ 13x ಅಂತಂದ ಆಯ್ತು. ಇಷ್ಟ ನೆನಪು ಬರ್ದಿಟ್ಕೊಡ್ರಿ. ನೆಕ್ಸ್ಟ್, ಒಂದು ವೇಳೆ ಅವುಗಳ ಮ ಅಂತಂದ ಹೇಳಿದ್ರೆ ಏನಂತ ಹೇಳ್ತೀವಿ, HCF ಅಂತ ಹೇಳ್ತೀವಿ. HCF ಏನಂತಂದ ಹೇಳಿದ್ರೆ 7. ಈ ತರ ಅನುಪಾತದಲ್ಲಿ ಕೊಟ್ಟಾಗ ಯಾವಾಗ್ಲೂ X ಏನಾಗಿರುತ್ತೆ ಅಂತಂದ ಹೇಳಿದ್ರೆ HCF ಆಗಿರುತ್ತೆ. X ಈಕ್ವಲ್ ಟು ಏನಾಗಿರುತ್ತೆ,
HCF ಅಂತಂದು ಹೇಳಾಗಿರುತ್ತೆ. ಇದನ್ನ ನೆನ್ಪಿಟ್ಕೊಡ್ರಿ, ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಸೊ ಅವಾಗ ನಮ್ದು ಎಕ್ಸ್ ವ್ಯಾಲ್ಯೂ ಎಷ್ಟೈತಿ? 7 ಐತಿ. ಹಾಗಾದ್ರೆ ಎ ವ್ಯಾಲ್ಯೂ ಎಷ್ಟಾಗತ್ತೆ ನೋಡ್ರಿ? 11 ಇಂಟು 7 ಎಷ್ಟಾಯ್ತು? 77 ಆಯ್ತು. ಆ ಸಂಖ್ಯೆಗಳನ್ನ ಕಂಡಿಡಿ ಅಂತಂದು ಹೇಳಿದ್ರೆ ಇನ್ನೊಂದು ಬಿ ಎಷ್ಟಾಗತ್ತೆ? 13 ಇಂಟು 7 ಎಷ್ಟಾಯ್ತು? 13 ಇಂಟು 7 7 ಮೂರ್ಲೆ 21, 7 ಒಂದ್ಲೆ 7 9 91 ಆಯ್ತು. ಸೊ ನಮ್ದು ಆನ್ಸರು 77 ಮತ್ತು 91 ಎಲ್ಲೈತಿ ನೋಡ್ರಿ. ಸೊ ಇದು ನಮ್ದು ಆನ್ಸರ್ ಆಗತ್ತ. ಕ್ಲಿಯರ್ ಎಲ್ರಿಗೂ? ಸೊ ನೆಕ್ಸ್ಟ್ ಟೈಮ್ ನಮ್ಗೆ ಈಸಿ ನೋಡ್ರಿ. ಸೊ ಒಂದು ಕನ್ನಡಕೊಂಡ್ರೆ ಸಾಕು, 11 7 77 ಆಯ್ತು. ಒಂದು ಅಂತ, ಸೊ ಇಲ್ಲಿ 75 ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಇದು ಕ್ಯಾನ್ಸಲ್, ಡೈರೆಕ್ಟ್ ಆಗಿ ಸಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಸೇಮ್ ಇದೇ ತರ ಯಾವ ತರ ಕ್ವಶನ್ಸ್ಗಳನ್ನ ಕೇಳಿದ ನೋಡ್ರಿ. ನೆಕ್ಸ್ಟ್ ನೀವು ಕೂಡ ಸಾಲ್ವ್ ಮಾಡ್ರಿ. ಸೊ ಸ್ಟಾಪ್ ಮಾಡ್ರಿ ವಿಡಿಯೋ ಸ್ಟಾಪ್ ಮಾಡಿ ಏನಂತಂದು ಹೇಳಿದ್ರೆ ಸಾಲ್ವ್ ಮಾಡ್ರಿ, ಆನ್ಸರ್ ಅನ್ನು ಹಾಕ್ರಿ. ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಎಷ್ಟಾಗತ್ತೆ ಅಷ್ಟು ಕ್ವಶನ್ಸ್ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಬಟ್ ಅದ್ರ ಪ್ರತಿಯೊಂದು ವಿಡಿಯೋ ಇಷ್ಟು ವ್ಯೂಸ್ ಆಗಲೇಬೇಕು, ಅವಾಗಲೇ ಏನಂತಂದು ಹೇಳಿದ್ರೆ ನೆಕ್ಸ್ಟ್ ನಾನು ವಿಡಿಯೋ ಹಾಕೋದು. ಇಲ್ಲ ಅಂತಂದು ಹೇಳಿದ್ರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಂಗಿಲ್ಲ. ಸೊ ಎಲ್ರಿಗೂ ಶೇರ್ ಮಾಡ್ರಿ. ಸೊ ಅದೇ ತರ ಸಬ್ಸ್ಕ್ರೈಬ್ ಆಗಿ. ಸೊ ನೋಡ್ರಿ, ಇದೇ ತರ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ನಾನು ಆಲ್ರೆಡಿ ಏನಂದ್ರೆ ರೀಸನಿಂಗು, ಆಮೇಲೆ GK ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲೀಷ್ ವಿಡಿಯೋಸ್ಗಳನ್ನ ನಾನು ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಏನಂತಂದು ಹೇಳಿದ್ರೆ ತುಂಬ ಈಸಿಯಾಗಿರೋ ಟ್ರಿಕ್ಸ್ಗಳಿದಾವ, ಎಲ್ಲ ಕ್ವಶನ್ಸ್ ಪೇಪರ್ಗಳನ್ನ ಸಾಲ್ವ್ ಮಾಡಿದ್ದೀನಿ. ಸೊ ಅವುಗಳು ಬೇಕು ಅಂತಂದು ಹೇಳಿದ್ರೆ ಎಷ್ಟೋ ಜನರಿಗೆ ವಿಡಿಯೋಸ್ಗಳು ಸಿಗ್ತಾ ಇಲ್ಲ, ಹೆಂಗೆ ತೊಗೊಳ್ಬೇಕಂತ ನಾನು ಹೇಳ್ತೀನಿ. ಇಲ್ಲಿ ನೋಡ್ರಿ, SSC GD ಕನ್ನಡ ಅಂತಂದು ಹೇಳಿ ಏನಂತಂದು ಹೇಳಿದ್ರೆ ಯೂಟ್ಯೂಬ್ ತೊಳಗಡೆ SSC GD ಕನ್ನಡ ಅಂತಂದು ಹೇಳಿ ಟೈಪ್ ಮಾಡ್ರಿ. ಟೈಪ್ ಮಾಡಿ SSC GD 2025 ಕನ್ನಡ ಅಂತ ಟೈಪ್ ಮಾಡ್ರಿ ಅಂತಂದು ಹೇಳಿದ್ರೆ ಕೆಳಗಡೆ ನೋಡ್ರಿ. ಸೊ ಈ ರೀತಿಯಾಗಿ ಏನಂತಂದು ಹೇಳಿದ್ರೆ ಕೆಳಗಡೆ ಬರೀ ಇಲ್ಲಿ ನೋಡ್ರಿ ಮಲ್ಲಿಕಾರ್ಜುನ್ ಕಿಲೆದರ್ ಅಂತಂದು ಹೇಳಿ ನಂದು ಪ್ಲೇ ಲಿಸ್ಟ್ ಬರುತ್ತಾ, ಓಪನ್ ಮಾಡ್ರಿ. ಸೊ ಓಪನ್ ಮಾಡಿದ್ರಿ ಅಂತಂದು ಹೇಳಿದ್ರೆ ಇಲ್ಲಿ ಕೆಳಗಡೆ ನೋಡ್ರಿ, ಇಲ್ಲಿ ಕೆಳಗಡೆ ಏನಂತಂದು ಹೇಳಿದ್ರೆ ಈ ತರ ಸಬ್ಸ್ಕ್ರೈಬ್ ಅದಾದ ನಂತರ ಕೆಳಗಡೆ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ರಿ. ಈ ತರ ಕೆಳಗಡೆ ನೋಡಿದ್ರಿ ಅಂತಂದು ಹೇಳಿದ್ರೆ ನಿಮ್ಗೆ ಎಲ್ಲ ಲಿಸ್ಟ್ಗಳು ಬರ್ತಾವ ನೋಡ್ರಿ. ಮೋರ್ ಅಂತ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಏನಂತಂದು ಹೇಳಿದ್ರೆ ಎಲ್ಲ ಲಿಸ್ಟ್ಗಳು ಬರ್ತಾವ. ಇದು 21ನೇ ತಾರೀಕಿದ್ದು ಎಲ್ಲ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋದು, ರೀಸನಿಂಗು, ಮ್ಯಾಥ್ಸು. ಆಮೇಲೆ ಕೆಳಗಡೆ ಬಂದ್ರಿ ಅಂತಂದು ಹೇಳಿದ್ರೆ ರೀಸನಿಂಗ್ ವಿಡಿಯೋಸ್ಗಳಿದಾವ 25. ಆಮೇಲೆ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಮ್ಯಾಥ್ಸ್ ವಿಡಿಯೋಸ್ಗಳಿದಾವ 40ವರೆಗೂ. ಆಮೇಲೆ ನೆಕ್ಸ್ಟ್ ಮ್ಯಾಥ್ಸ್ ವಿಡಿಯೋಸ್ಗಳು ಸಪ್ರೇಟ್ ಆಗಿ ಟ್ರಿಕ್ಸ್ ವಿಡಿಯೋಸ್ಗಳಿದಾವ, ಅವುಗಳನ್ನ ನೀವು ಯಾವ್ದ್ರ ಮೇಲೂ ಕ್ಲಿಕ್ ಮಾಡಿ. ಈಗ ನೋಡ್ರಿ, ಯಾವ್ದಾದ್ರು ಒಂದೇನಂತಂದು ಹೇಳಿದ್ರೆ LCM HCF ಮೇಲೆ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡಿದ ನಂತರ ಏನಂತಂದು ಹೇಳಿದ್ರೆ ಮತ್ತೆ ಕೆಳಗಡೆ ಮೋರ್ ಅಂತಂದು ಹೊಡಿರಿ. ಅದ್ರ ಕೆಳಗಡೆ ಏನಂತಂದು ಹೇಳಿದ್ರೆ ಮತ್ತೆ ವಿಡಿಯೋಸ್ಗಳಿದಾವೆ. ಸೊ ನೀವು ಕಂಟಿನ್ಯೂಸ್ ಆಗಿ ನೋಡ್ಕೋಬಹುದು. ಇಲ್ಲ ಅಂತಂದು ಹೇಳಿದ್ರೆ ನನ್ನ ನೇಮಿಂದನ ಹೊಡೆದು ಡೈರೆಕ್ಟ್ ಆಗಿ ಮಲ್ಲಿಕಾರ್ಜುನ್ ಕಿಲೆದರ್ ಅಂತಾನೆ ಟೈಪ್ ಮಾಡ್ರಿ. ಮಲ್ಲಿಕಾರ್ಜುನ್ ಕಿಲೆದರ್ ಅಂತಂದು ಹೇಳಿ ಟೈಪ್ ಮಾಡ್ರಿ ಅಂತಂದು ಹೇಳಿದ್ರೆ ನನ್ನ ವಿಡಿಯೋಸ್ಗಳು ಬರ್ತಾವೆ. ಯಾವ್ದಾದ್ರು ತಗೊಳ್ರಿ, ಈಗ ಇಂಗ್ಲೀಷ್ ಗ್ರಾಮರ್ ಐತೆ. ಸೊ ಇದನ್ನ ತೊಗೊಂಡು ಇಲ್ಲಿ ಮೋರ್ ಅಂತ ಕ್ಲಿಕ್ ಮಾಡ್ರಿ ಅಂತಂದು ಹೇಳಿದ್ರೆ ಕೆಳಗಡೆ ಏನಂತಂದು ಹೇಳಿದ್ರೆ ನಿಮ್ಗೆ ವಿಡಿಯೋಸ್ಗಳು ಬರ್ತಾವೆ. ಇಲ್ಲಿ ನೋಡ್ರಿ ಎಲ್ಲ ವಿಡಿಯೋಸ್ಗಳಿದಾವೆ. ಕರೆಕ್ಟಾಗಿ ವಿಡಿಯೋಸ್ಗಳನ್ನ ನೋಡಿ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸೊ ಇವಾಗ ನೋಡ್ರಿ, ನೆಕ್ಸ್ಟ್ ನಾವು ಡಿಸ್ಕಷನ್ ಮಾಡೋಣ ಉಳಿದಿರೋ ಕ್ವಶನ್ಸ್ಗಳನ್ನ. ಇವಾಗ ಓನ್ಲಿ ಏನಂತಂದು ಹೇಳಿದ್ರೆ 2024 ನಡೆದಿರುವಂಥ ಕ್ವಶನ್ ಪೇಪರ್ಸ್ಗಳನ್ನ ನಾನು ಸಾಲ್ವ್ ಮಾಡ್ಕೊಂತ ಹೋಗ್ತೀನಿ ಈಸಿಯಾಗಿ. ಈ ನೆಕ್ಸ್ಟ್ ಏನು ಕೇಳಿದಾರೆ ಸರ್? HCF ಕೇಳಿದನ್ರಿ, ಮೋಸ್ಟ್ ಈಸಿಯೆಸ್ಟ್ ಕಾನ್ಸೆಪ್ಟ್ಗಳನ್ನ. ಮ್ಯಾಥಮೆಟಿಕ್ಸ್ ಅಲ್ಲಿ ಏನಂತಂದು ಹೇಳಿದ್ರೆ ಸರ್ ಟೋಟಲ್ 20 ಕ್ವಶನ್ಸ್ಗಳಿದಾವೆ. 20 ಕ್ವಶನ್ಸ್ ಒಳಗಡೆ ಏನಂತಂದು ಹೇಳಿದ್ರೆ 15 ಟಾಪಿಕ್ಸ್ಗಳನ್ನ ಈಸಿಯಾಗಿ ನಾವು ಮಾಡ್ಕೋಬಹುದು. ಇನ್ನು 5 ನಮಗೆ ಟಫ್ ಬಂದು ನಮ್ಗೆ ಗೊತ್ತಾಗ್ಲಿಲ್ಲ, ಏನೋ ತಪ್ಪು ಮಾಡಿದ್ವಿ ದೇವ್ರಿಗೆ ಬಿಟ್ಬಿಡೋಣ. ಬಟ್ ಅದ್ರ 15 ಕ್ವಶನ್ಸ್ಗಳನ್ನ ಮಾಡಿ 30 ಮಾರ್ಕ್ಸ್, ಕಮ್ಮಿ ಅಂದ್ರೂ 30 ಮಾರ್ಕ್ಸ್ ತೆಗಿಬೇಕು, ಜಾಸ್ತಿನೇ ತೆಗೋಣ. ಬಟ್ ಆದ್ರೆ ಕಮ್ಮಿ ಅಂದ್ರೂ ಕೂಡ 30 ಮಾರ್ಕ್ಸ್ ಬರಬೇಕು ಈ ಸೆಕ್ಷನ್ ಒಳಗಡೆ. ನೋಡ್ರಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ 250 HCF ತೆಗಿಬೇಕು. HCF ಅಂತಂದು ಹೇಳಿದ್ರೆ ನಾನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದು ಹೇಳಿದ್ರೆ ಈಗ ಏನು ನಂಬರ್ಸ್ಗಳಿದಲ್ಲ 258, 301, 387 ಇವೆಲ್ಲ ಏನಂತಂದು ಹೇಳಿದ್ರೆ ಡಿವೈಡ್ ಆಗಬೇಕು. ಎಲ್ಲಿವರೆಗೂ 3 ಡಿವೈಡ್ ಆಗ್ತಾವೆ ಅಲ್ಲಿವರೆಗೂ ನಾವು ಡಿವೈಡ್ ಮಾಡ್ಕೊತ ಹೋಗ್ಬೇಕು. ಸೊ ಈ ತರ ಕೊಟ್ಟಾಗ ಏನಂತಂದು ಹೇಳಿದ್ರೆ 2, 3ರಿಂದ ನೋಡಕ್ ಬರಂಗಿಲ್ಲ. ಇಲ್ಲಿ ನೋಡ್ರಿ ಆಪ್ಷನ್ ಕೊಟ್ಟಿದ್ದಾನೆ 258, 301, 387 ಡಿಫ್ರೆಂಟ್ ಆಗಿದಾವ. ಸೊ ಇದನ್ನೇನಂತಂದು ಹೇಳಿದ್ರೆ 43ರಿಂದ ಏನಂತಂದು ಹೇಳಿದ್ರೆ ಡಿವೈಡ್, ಫಸ್ಟ್ ಸಂಖ್ಯೆನ ತಗೊಂಡ್ಬಿಡೋಣ. ಯಾಕಂತಂದು ಹೇಳಿದ್ರೆ ಅವನೇನೋ ಟಫ್ ಆಗಿರೋದು ಕೊಟ್ಟಿರ್ತಾನೆ. ಸೊ 43ರಿಂದ ಏನಂತಂದು ಹೇಳಿದ್ರೆ ಡಿವೈಡ್ ಮಾಡ್ತಾ ಹೋಗೋಣ. 43ರಿಂದ ಡಿವೈಡ್ ಮಾಡ್ರಿ ಅಂತಂದು ಹೇಳಿದ್ರೆ ನೋಡ್ರಿ 43 ಆರ್ಲೆ ಏನಾಗುತ್ತೆ ಅಂತ ಹೇಳಿದ್ರೆ 258 ಆಗುತ್ತೆ. ಎಷ್ಟಾಗತ್ತೆ? 43 ಆರ್ಲೆ. ಇದು ನೋಡ್ರಿ 43 ಏಳೆ, 43 7 ಅಂದ್ರೆ 7 ಮೂರ್ಲೆ 21, 7 4 28, 301 ಆಯ್ತು. ಸೊ ಇದು ನೋಡ್ರಿ, ಸೊ ಇದೇನಂತಂದು ಹೇಳಿದ್ರೆ 8ರಿಂದ ಆಗಂಗಿಲ್ಲ, 9ರಿಂದ ಆಗತ್ತೆ. ನೆಕ್ಸ್ಟ್ ಒನ್ ಏನಂತ 9ರಿಂದ, 9 ಮೂರ್ಲೆ 27, 9 4 36, 38. ಸೊ ಎಷ್ಟಾಯ್ತು ಇದು? 43 9ಲೆ. ನೆಕ್ಸ್ಟ್ ಏನಂತಂದು ಹೇಳಿದ್ರೆ 3 ಡಿವೈಡ್ ಆಗೋದೇ ಇಲ್ಲ. 2ರಿಂದ ಆಗಂಗಿಲ್ಲ, 3ರಿಂದ ಆಗಂಗಿಲ್ಲ, ಸೊ ಅಥವಾ 5ರಿಂದ ಆಗಂಗಿಲ್ಲ, 7ರಿಂದ ಆಗಂಗಿಲ್ಲ, ಯಾವ್ದ್ರಿಂದನೂ ಆಗಂಗಿಲ್ಲ. ಸೊ ನಾವು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ನಮ್ದು ಆನ್ಸರ್ ಎಷ್ಟಾಗತ್ತೆ ಅಂತಂದು ಹೇಳಿದ್ರೆ 43 ಆಗುತ್ತೆ. ಡೈರೆಕ್ಟಾಗಿ ಕೊಟ್ಟಿರ್ತಾನೆ, ಡೈರೆಕ್ಟ್ ಯೂಸ್ ಮಾಡ್ಕೊಂಡು. ಈಗ ಎದಕ್ಕೆ ಇದನ್ನ ಡೈರೆಕ್ಟಾಗಿ ಮಾಡ್ಕೊಂಡ್ವಿ ಅಂತಂದು ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ 27 ಎಲ್ಲಾದ್ರೂ ನಮ್ದು ಆನ್ಸರ್ 43.
27 ಎಲ್ಲಾದ್ರೂ ಆನ್ಸರ್ ಇರ್ತಿತ್ತು ಅಂತಂದ ಹೇಳಿದ್ರೆ ನಾವು ಫಸ್ಟ್ 3ರಿಂದ ಡಿವೈಡ್ ಮಾಡ್ತಿದ್ವಿ. ಸೊ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಏನಂತಂದ ಹೇಳಿದ್ರೆ ಮತ್ತೆ 3ರಿಂದ ಡಿವೈಡ್ ಮಾಡ್ತಿದ್ವಿ, ಮತ್ತೆ 3ರಿಂದ 3 3 9 9 3 27 ನಮ್ದು ಈ ತರ ಆನ್ಸರ್ ಬರ್ತಿತ್ತು. ಬಟ್ ಅದ್ರ ಇದು 43 ಏನಂತಂದ ಹೇಳಿದ್ರೆ ಒಂದು ಅವಿಭಾಜ್ಯ ಸಂಖ್ಯೆ, ಅದು ಯಾವ್ದ್ರಿಂದನೂ ಡಿವೈಡ್ ಆಗಂಗಿಲ್ಲ. ಸೊ ಅದಕ್ಕೋಸ್ಕರ ಏನಂತಂದ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ. ಕ್ಲಿಯರ್ ಎಲ್ರಿಗೂ? ಸೊ ಇಲ್ಲಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಾಯ್ತು ಅಂತಂದ ಹೇಳಿದ್ರೆ 12 8 ಮತ್ತು 24 ಏನಂತಂದ ಹೇಳಿದ್ರೆ ಮಹತ್ತರ ಸಾಮಾನ್ಯ ಅಪವರ್ತನ ಅಂತಂದ ಹೇಳಿದ್ರೆ HCF ಕಂಡುಹಿಡಿಬೇಕು. ನೀವು ಕಂಡುಹಿಡಿರಿ, ಈಸಿ ಐತೆ. ಸೊ ಆನ್ಸರ್ ಏನ್ ಬರುತ್ತೆ ಅಂತಂದ ಹೇಳಿ ನನಗೆ ಕಮೆಂಟ್ಸ್ ಅಲ್ಲಿ ನೀವು ಹಾಕ್ಬೇಕು. ನಾವು ನೆಕ್ಸ್ಟ್ ಇದು ಈಸಿ ಐತೆ, ಅದಕ್ಕೋಸ್ಕರ ಎಲ್ಲಿವರೆಗೂ ನಾವು ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ 2ರಿಂದನ ಸ್ಟಾರ್ಟ್ ಮಾಡ್ರಿ, ಆಮೇಲೆ 3ರಿಂದ ಸ್ಟಾರ್ಟ್ ಮಾಡ್ರಿ, ಆಮೇಲೆ 5ರಿಂದ ಮಾಡ್ಬೇಕು, ಆಮೇಲೆ 7ರಿಂದ ಮಾಡ್ಬೇಕು, ನೆಕ್ಸ್ಟ್ ಏನಂತಂದ ಹೇಳಿದ್ರೆ 11ರಿಂದ ಮಾಡ್ಬೇಕು, 13ರಿಂದ ಮಾಡ್ಬೇಕು, ನೆಕ್ಸ್ಟ್ 17ರಿಂದ ಮಾಡ್ಬೇಕು. ಇವ್ದು ಯಾವ್ದು ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಆಪ್ಷನ್ ಅಲ್ಲಿ ಏನ್ ಕೊಟ್ಟಿರ್ತಾನಲ್ಲ ಅದರಿಂದ ಡಿವೈಡ್ ಮಾಡ್ಕೊಂತ ಹೋಗ್ಬೇಕು. ಫಸ್ಟ್ ಇದ್ರಿಂದ ಸ್ಟಾರ್ಟ್ ಮಾಡ್ರಿ, ನೋಡ್ರಿ 2ರಿಂದ ಸ್ಟಾರ್ಟ್ ಮಾಡ್ರಿ. ಅದಾದ ನಂತರ ಮತ್ತೆ 3 ಡಿವೈಡ್ 2ರಿಂದನ ಆಗತ್ತಂದ್ರೆ ಮತ್ತೆ 2ರಿಂದನ ಮಾಡ್ಬೇಕು, ಆತರ. ಸೊ ಟ್ರೈ ಮಾಡ್ರಿ, ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ ನನಗ ಕಮೆಂಟ್ ಅಲ್ಲಿ ಹಾಕ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಕೇಳಿದಾರೆ, 9/4 21/10 63 ಡಿವೈಡೆಡ್ ಬೈ 25 ಏನೈತಲ್ಲ, ಇಲ್ಲಿ ನಾನು ಬರ್ಕೋತೀನಿ ನೋಡ್ರಿ. 9/4 ಐತೆ, 21 ಡಿವೈಡೆಡ್ ಬೈ 10 ಅಂತಂದೈತೆ, 63 ಡಿವೈಡೆಡ್ ಬೈ 20 ಅಂತಂದೈತೆ. ಸೊ ಈ ತರದ್ ಏನ್ ಕೇಳಿದಾರ, ಲಸ ಆ ಕೇಳಿದಾರ. ಲಸ ಆ ಅಂತಂದ ಹೇಳಿದ್ರೆ LCM ಕೇಳಿದಾನ. ಸೊ ಈಗ ಭಿನ್ನ ರಾಶಿಗಳ LCM ಕೇಳಿದ ಅಂತಂದ್ ಹೇಳಿದ್ರ ನೀವು ಈ ತರ ಡಿವೈಡ್ ಮಾಡ್ಕೊಡ್ರಿ. LCM ಕೇಳಿದ ಅಂತಂದ್ ಹೇಳಿದ್ರೆ ಇಲ್ಲಿ LCM ಅಂತಂದ್ ಬರ್ಕೊಡ್ರಿ. LCM ಮೇಲ್ಗಡೆದು ಯಾವುದು, ಇದು ಇದು ಇವುಗಳದ್ದು LCM ಬರ್ಕೊಬೇಕು. 9 9 21 63 ಏನಂತಂದ್ ಹೇಳಿದ್ರೆ LCM ಅನ್ನ ಕಂಡುಹಿಡ್ಕೊಬೇಕು. ಸೇಮ್ ಇದೇ ತರ LCM ಕೇಳಿದ ಅಂತಂದ್ ಹೇಳಿದ್ರೆ LCM ಅಂತಂದ್ ಬರ್ಕೊಬೇಕು. ಇನ್ ನೆಕ್ಸ್ಟ್ ಕೆಳಗಡೆದು ಇಲ್ಲಿ LCM ಆಯ್ತು ಅಂತ ಹೇಳಿದ್ರೆ ಇನ್ನೇನು ಉಳಿತು, HCF ಉಳಿತಲ್ಲ, ಕೆಳಗಡೆ HCF ಅಂತಂದ್ ಬರ್ಕೊಡ್ರಿ. 4 ಕೆಳಗಡೆ ಇರೋದು ಯಾವ್ಯಾವು, 4 10 20 ಏನಂತಂದ್ ಹೇಳಿದ್ರೆ HCF ಕಂಡುಹಿಡ್ಕೋಬೇಕು. ಒನ್ ಟೈಮ್ ಸರ್ ಇಲ್ಲಿ ನಮ್ದು LCM ಬದಲಾಗಿ HCF ಕಂಡಿಡಿ ಅಂತಂದ್ ಹೇಳಿದ್ರೆ ಏನ್ ಮಾಡ್ಬೇಕು, ಸಿಂಪಲ್ HCF ಅಂತಂದ್ ಹೇಳ್ಬಿಟ್ಟು ಒಂದ್ ಈ ತರ ಗೆರೆ ಹೊಡ್ಕೊಡ್ರಿ. ಮೇಲ್ಗಡೆ HCF, ಕೆಳಗಡೆ LCM. HCF ಮೇಲ್ಗಡೆ ಅಂತಂದ್ ಹೇಳಿದ್ರೆ ಈಗ ಏನ್ ಗೆರೆ ಐತಲ್ಲ ಅದ್ರ ಮೇಲ್ಗಡೆ ಯಾವ ಇದಾವ, 9 21 63 ಏನಂತಂದ್ ಹೇಳಿದ್ರೆ HCF, ಕೆಳಗಡೆ 4 10 20 ಏನಂತಂದ್ ಹೇಳಿದ್ರೆ LCM ಕಂಡುಹಿಡ್ಕೊಬೇಕು ಅವಾಗ. ಸೊ ಬಟ್ ಆದ್ರೆ ಇಲ್ಲಿ ಏನ್ ಕೇಳಿದಾನ, LCM ಕೇಳಿದಾನ. ನಾವು ಮೊದ್ಲೇನಂತಂದ್ರೆ LCM ಯಾವ್ದ್ರದ್ದು 9 21 ಮತ್ತು 63 ಏನಂತಂದ್ ಹೇಳಿದ್ರೆ LCM ಕಂಡುಹಿಡಿಯೋನು. ಇವಾಗ ನೀವು ಹೇಳ್ರಿ 3 ಏನಂತಂದ್ ಹೇಳಿದ್ರೆ ಯಾವ್ದ್ರಿಂದ ಡಿವೈಡ್ ಆಗ್ತಾವ, 2ರಿಂದ ಆಗ್ತಾವ, 2ರಿಂದ ಆಗಂಗಿಲ್ಲ, 3ರಿಂದ ಆಗ್ತಾವ ನೋಡ್ರಿ. 3 3 9, 3 7 21, 3 2 6, 3 1 3. ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ಮತ್ತೆ 2ರಿಂದ ಆಗ್ತಾವ ನೋಡ್ರಿ, 2ರಿಂದ ಆಗಂಗಿಲ್ಲ. ಸೊ 3ರಿಂದ ಆಗ್ತಾವ್ರಿ ಸರ್ ನೋಡ್ರಿ, 3 1 3, 7 ಡಿವೈಡ್ ಆಗಂಗಿಲ್ಲ, ಅದನ್ನ ಹಂಗ ತಗೊಂಡ್ವಿ. ಸೊ ಇದಾಗತ್ ನೋಡ್ರಿ 3 7 21. ನೆಕ್ಸ್ಟ್ ನೋಡ್ರಿ 2ರಿಂದ ಆಗತ್ತಾ, ಇಲ್ಲ. ಮತ್ತೆ 3ರಿಂದ ಆಗಂಗಿಲ್ಲ, ನೆಕ್ಸ್ಟ್ 5ರಿಂದ ಆಗಂಗಿಲ್ಲ, ನೆಕ್ಸ್ಟ್ 7ರಿಂದ 7ರಿಂದ ಆಗತ್ತ. ಒಂದ್ ಹಂಗ ಬಂತು, 7 1 7, 7 1 7, ಎಲ್ಲಾನು ಗುಣಿಸ್ರಿ. 3 3 9, 9 7 63. ಸೊ ಅಂದ್ರೆ ಮೇಲ್ಗಡೆದ ಎಷ್ಟಾಯ್ತು, 63 ಅಂತ ಬಂತು. ಇನ್ನೂ ಐತಲ್ಲ, ಇನ್ನೂ ಕಂಡುಹಿಡ್ಕೋಬೇಕು, ನಮ್ಗೆ ಗೊತ್ತಾಯ್ತು ಇಲ್ಲಿ. ಸೊ 21/2 ಇಲ್ಲ, 61/3 ಬರುತ್ತೆ. ನಮ್ದು ಆನ್ಸರ್ ಏನಂತಂದ ಹೇಳಿದ್ರೆ ಆಪ್ಷನ್ ಬಿ ಬಂತು. ಬಟ್ ಅದ್ರ ಇನ್ನೂ ಕಂಡುಹಿಡಿರಿ, HCF ಕಂಡುಹಿಡ್ಕೋಬೇಕು. 4 10 ಆಮೇಲೆ 20 HCF ಎಷ್ಟಾಗತ್ತ, ಸೊ 3ಕ್ಕೆ 3 ಡಿವೈಡ್ ಆಗಬೇಕು. HCF ಕಂಡುಹಿಡಿಯುವಾಗ ಏನಂತಂದ ಹೇಳಿದ್ರೆ 3ಕ್ಕೆ 3 ಡಿವೈಡ್ ಆಗಬೇಕು. 2ರಿಂದ ಮಾಡ್ರಿ, 2 2 4, 2 5 10, 2 10 20. ನೆಕ್ಸ್ಟ್ 3ಕ್ಕೆ 3 2ರಿಂದ ಡಿವೈಡ್ ಆಗಬೇಕು. ಆಗತ್ತೆ, ಆಗಂಗಿಲ್ರಿ, ಇದು ಡಿವೈಡ್ ಆಗಂಗಿಲ್ರಿ. ನೆಕ್ಸ್ಟ್ 3ರಿಂದ ಆಗತ್ತೆ ಸರ್, ಇದು ಸಣ್ಣದ ಐತ್ರಿ, ಮುಗಿತ್ರಿ. ಇಲ್ಲಿಗೆ ಏನಂತಂದ್ರೆ ಸ್ಟಾಪ್ ಮಾಡ್ಬೇಕು. ಇವತ್ರದ್ದು HCF ಎಷ್ಟಾಯ್ತು, 2 ಅಂತಂದಾಯ್ತು, ಡಿವೈಡೆಡ್ ಬೈ 2. ಸೊ ನಮ್ದು ಆನ್ಸರು 63 ಡಿವೈಡೆಡ್ ಬೈ 2 ಏನಂತಂದ ಹೇಳಿದ್ರೆ ನಮ್ದು LCM ಬರುತ್ತೆ ಈ ಭಿನ್ನ ರಾಶಿದು. ಕ್ಲಿಯರ್, ಆನ್ಸರ್ ಬಂತ. ಸೊ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ನಾವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕಾಗತ್ತೆ. ಸೊ ನೋಡ್ರಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಎಲ್ರಿಗೂ ಅರ್ಥ ಆಗೈತೆ ಅಂತಂದ್ ಹೇಳಿದ್ರೆ ಬೇಗ ಬೇಗ ಏನಂತಂದ್ ಹೇಳಿದ್ರೆ ಎಲ್ರಿಗೂ ಶೇರ್ ಮಾಡ್ರಿ. 2,000 ವ್ಯೂಸ್ ಬೇಗ ಆಗ್ಬಿಡ್ಬೇಕು. ಆಯ್ತು ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಈಸಿಯೆಸ್ಟ್ ಕಾನ್ಸೆಪ್ಟ್ ಹೇಳ್ತೀನಿ. ಆ ಕಾನ್ಸೆಪ್ಟ್ ಇಂದ ಏನಂತಂದ್ ಹೇಳಿದ್ರೆ 2ರಿಂದ 3 ಕ್ವಶನ್ಸ್ ಗಳು ಬರ್ತಾವ. ಒಂದ್ಸರಿ ಕಲ್ತ್ರಿ ಅಂತಂದ್ ಹೇಳಿದ್ರೆ ಆರಾಮಾಗಿ 2ರಿಂದ 3 ಕ್ವಶನ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡ್ಬೋದು. ಸೊ ಕರೆಕ್ಟ್ ಆಗಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ರಪ್ಪ. 2024 ಕ್ವಶನ್ ಪೇಪರ್ ಅಲ್ಲಿ ನಾನು ಇವಾಗ ಏನ್ ಡಿಸ್ಕಷನ್ ಮಾಡತ್ತಲ್ಲ ಇವಾದವ್, ಬೇಕಾದ್ರೆ ಚೆಕ್ ಮಾಡ್ಕೊಳ್ರಿ. ಬೇಗ ಬೇಗ ಎಲ್ರಿಗೂ ಶೇರ್ ಮಾಡಿ, ವ್ಯೂಸ್ ಜಾಸ್ತಿ ಮಾಡ್ರಿ. ನೆಕ್ಸ್ಟ್ ಕಾನ್ಸೆಪ್ಟ್ ಇವತ್ತು ಸಾಯಂಕಾಲ, ಇವತ್ತು ನೈಟ್ ಆಯ್ತು ಅಂತಂದ್ ಹೇಳಿದ್ರೆ ನಾಳೆ ಮಾರ್ನಿಂಗ್ ಅಂದ್ರೆ ಅಪ್ಲೋಡ್ ಮಾಡಿರ್ತೀನಿ ವಿಡಿಯೋ. ಸೊ ನೋಡ್ರಿ ಈ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದಾರೆ ಮೊದ್ಲು ಅರ್ಥ ಮಾಡ್ಕೊಬೇಕು. ಮ್ಯಾಥಮೆಟಿಕ್ಸ್ ಸಾಲ್ವ್ ಮಾಡುವಾಗ ಏನಂತಂದ್ ಹೇಳಿದ್ರೆ ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡು ಏನೇನ್ ಕೊಟ್ಟಿದಾರೆ ಒಂದು ಸೈಡ್ ಬರ್ಕೋಬೇಕು. ನೋಡ್ರಿ 2 ಸಂಖ್ಯೆಗಳ ಮ ಸ ಅ 2 ಸಂಖ್ಯೆ ಇದಾವ, A ಮತ್ತು B ಅಂತ ಕೊಟ್ಟಿದ್ದಾರೆ. ಓಕೆ ಡನ್.
ನಾವು ತಗೊಳ್ಳೋಣ. ಸೊ ಅವುಗಳ ಮ ಸಾ ಅಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಎಷ್ಟೈತಿ 14 ಅಂತಂದೈತೆ. ಅವುಗಳ ಲ ಸಾ ಅಂತಂದ್ ಹೇಳಿದ್ರೆ ಎಲ್ ಸಿ ಎಂ ಎಷ್ಟೈತಿ 490 ಅಂತಂದೈತೆ. ಸೊ ಅವುಗಳಲ್ಲಿ ಒಂದು ಸಂಖ್ಯೆ ಏನಂತಂದ್ ಹೇಳಿದ್ರೆ 70 ಅಂತ ತಗೋಣ. ಇನ್ನೊಂದು ಸಂಖ್ಯೆಯನ್ನ ಕಂಡುಹಿಡಿಬೇಕು. ಬಿ ಏನಂತಂದ್ ಹೇಳಿದ್ರೆ ಕಂಡುಹಿಡಿಬೇಕು. ನಮ್ಮದು ಫಾರ್ಮುಲಾ ಏನು? ಎಚ್ ಸಿ ಎಫ್ ಇಂಟು ಎಲ್ ಸಿ ಎಂ ಈಕ್ವಲ್ ಟು ಎ ಇಂಟು ಬಿ. ಇದು ನಾವು ಫಸ್ಟ್ ನಾನು ಹೇಳಿದ್ನಲ್ಲ ಆ ಫಾರ್ಮುಲಾ. ಸೊ ಎಚ್ ಸಿ ಎಫ್ ಎಷ್ಟೈತ್ರಿ 14 ಐತಿ. ಎಲ್ ಸಿ ಎಂ ಎಷ್ಟೈತ್ರಿ 490. ಅದರಲ್ಲಿ ಎ ವ್ಯಾಲ್ಯೂ ಎಷ್ಟೈತ್ರಿ 70 ಐತ್ರಿ. ನಾವು ಬಿ ವ್ಯಾಲ್ಯೂ ಕಂಡುಹಿಡಬೇಕು. ಬಿ ವ್ಯಾಲ್ಯೂ ಇಲ್ಲೇ ಇರಲಿ. ಸೊ 70ನ್ನ ಆ ಕಡೆ ಕಳಿಸಿದ್ರೆ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಡಿವೈಡೆಡ್ ಬೈ ಆಗುತ್ತೆ, ಯಾಕಂದ್ರೆ ಇಂಟು ಐತಲ್ಲ ಇಲ್ಲಿ. ಸೊ ನೋಡ್ರಿ ಬಿ ಈಕ್ವಲ್ ಟು ಎಷ್ಟಾಗತ್ತ? 14 490 ಡಿವೈಡೆಡ್ ಬೈ 70. ಈ ಜೀರೋ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್. 7 ಒಂದ್ಲೆ 7 ಏಳೆ. ಇನ್ನೇನು ಉಳಿತು? 14 ಇಂಟು 7 ಉಳಿತು. ಗುಣಿಸ್ರಿ. 7ರಿಂದ 7 ನಾಲ್ಕಲೆ 28. 7 ಒಂದ್ಲೆ 7 ಪ್ಲಸ್ 2 98. ನಮ್ದು ಆನ್ಸರ್ ಎಷ್ಟಾಗತ್ತಂತಂದ್ ಹೇಳಿದ್ರೆ 98 ಅಂತಂದ್ ಹೇಳಿ ಬರುತ್ತ. ಸೊ ನೆಕ್ಸ್ಟ್ ಕ್ವಶನ್ ಏನೈತಿ ನೋಡ್ರಿ. ಏನೈತಿ? 3 ಸಂಖ್ಯೆಗಳನ್ನ ಕೊಟ್ಟಿದಾರ. ಮ ಸಾ ಅ ಕಂಡುಹಿಡಿಬೇಕು. ಮ ಸಾ ಅ ಅಂತಂದ್ ಹೇಳಿದ್ರೆ ಎಚ್ ಸಿ ಎಫ್ ಕಂಡುಹಿಡಿಬೇಕು. ಟ್ರೈ ಮಾಡ್ರಿ ನೋಡೋಣ. ಸೊ ಇಲ್ಲಿಂದ ಟ್ರೈ ಮಾಡೋಣ. ಸೊ ಏನೈತಿ? 84 ಅಂತಂದೈತೆ, ಆಮೇಲೆ 126 ಅಂತಂದೈತೆ, ಆಮೇಲೆ 168. ಸೊ ಫಸ್ಟ್ ಎದರಿಂದ ಸ್ಟಾರ್ಟ್ ಮಾಡ್ಬೇಕು ಸರ್? ಎರಡರಿಂದ ಮಾಡ್ರಿ. ಎಲ್ಲ ಸಮ ಸಂಖ್ಯೆಗಳಿದಾವು. ಸೊ 2 4 8, 2 2 4. ಇದ್ ನೋಡ್ರಿ, ಒಂದಂತೂ ಡಿವೈಡ್ ಆಗಂಗಿಲ್ಲ, ಒಂದ ಸಂಖ್ಯೆ ತಗೋಬೇಕು. 1 2ರಿಂದ ಡಿವೈಡ್ ಆಗಂಗಿಲ್ಲ, ಅದಕ್ಕೆ 2 ಸಂಖ್ಯೆ ತಗೋಣ. 2 6 12. ಅದಾದ ನಂತರ ಇದೆಷ್ಟಾಯ್ತು? 2 3 6. ನೆಕ್ಸ್ಟ್ ನೋಡ್ರಿ, 1 ಡಿವೈಡ್ ಆಗತ್ತೇನೆ, 2ರಿಂದ ಆಗಂಗಿಲ್ಲ. 2 ಸಂಖ್ಯೆಗಳನ್ನ ತಗೊಳ್ರಿ. 2 8 16, 2 4 8. ಮತ್ತೆ ನೋಡ್ರಿ, ಸೊ ಮತ್ತೆ ಯಾವ್ದಾದ್ರು 2ರಿಂದ ಡಿವೈಡ್ ಆಗತ್ತಾ? 2ರಿಂದ 3 ಸಂಖ್ಯೆಗಳು ಡಿವೈಡ್ ಆಗಬೇಕು. 3 ಸಂಖ್ಯೆಗಳು ಡಿವೈಡ್ ಆಗಲಿ ಅಂದ್ರೆ, ಯಾಕಂದ್ರೆ ಮಸಾ ಕಂಡಿಡಿ ಅಂತಂದ್ ಹೇಳ್ಯಾರಲ್ಲ ಅದಕ್ಕೋಸ್ಕರ. 2ರಿಂದ ಡಿವೈಡ್ ಆಗತ್ತಾ? ಆಗಂಗಿಲ್ಲ. 3ರಿಂದ ಆಗತ್ತೆ ನೋಡ್ರಿ. ಎಸ್ ಆಗತ್ತೆ ನೋಡ್ರಿ. 3 ಒಂದ್ಲೆ 3. ಫಸ್ಟ್ ಒಂದ್ ನೋಡ್ರಿ 4 ಐತಿ. 3 ಒಂದ್ಲೆ 3. ಎಷ್ಟು ಉಳಿತು? 1 ಉಳಿತು. 1 ಉಳಿತು ಅಂತಂದ್ ಹೇಳಿದ್ರೆ ಅದು ಎಷ್ಟಾಯ್ತು? ಅದು ಸೇರ್ಬಿಟ್ಟು 12 ಆಗತ್ತ. ಸೊ ನಾವ್ ಇಲ್ಲಿ ಏನಂತಂದ್ ಹೇಳಿದ್ರೆ 4 2 ಐತಲ್ಲ, 3 ಒಂದ್ಲೆ 3 ಆಯ್ತು. ಎಷ್ಟು ಉಳಿತು? ಶೇಷ 1 ಉಳಿತು. ಅವಾಗ ಏನಂತಂದ್ ಹೇಳಿದ್ರೆ ಅದನ್ನ ಕೂಡ್ಸ್ಕೊಳಂಗಿಲ್ಲ, ಮುಂದೆ ಸೇರಿಸ್ಕೋಬೇಕು. 12 ಆಯ್ತು. ಸೊ 3 4 12. ನೆಕ್ಸ್ಟ್ ನೋಡ್ರಿ, 3 2 6, 3 1 3. ನೆಕ್ಸ್ಟ್ ಇಲ್ಲಿ ಎಷ್ಟಾಗೈತಿ? 8 ಐತಿ. 3 2 6. ಸೊ 6 8ರಾಗ 6 ಹೋದ್ರ 2 ಉಳಿತು. 2 ಇದ್ದದ್ದು ಏನಂತಂದ್ ಹೇಳಿದ್ರೆ 4 ಜೊತೆ ಸೇರಿದ್ರೆ 24 ಆಯ್ತು. ಕೂಡ್ಸೋಂಗಿಲ್ಲ, ಅದ್ರ ಮುಂದೆ ಸೇರಿಸ್ಕೋಬೇಕು. 24. 3 8 24. ನೆಕ್ಸ್ಟ್ ಸೇಮ್ ಇದೇ ತರ ನೋಡ್ರಿ, ಮತ್ತೆ ಯಾವ್ದ್ರಿಂದ ಡಿವೈಡ್ ಆಗತ್ತೇನ? 3 ಸಂಖ್ಯೆಗಳು ಡಿವೈಡ್ ಆಗ್ಬೇಕು. ಅದಕ್ಕೋಸ್ಕರ 2ರಿಂದ ಡಿವೈಡ್ ಆಗ್ತಾವ? ಇಲ್ಲ. 3ರಿಂದ ನೋಡ್ರಿ, 3 ಆಗಂಗಿಲ್ಲ. 3 4 12, 3 5 15 ಆಗಂಗಿಲ್ಲ. ನೆಕ್ಸ್ಟ್ 5ರಿಂದ ಆಗಂಗಿಲ್ಲ. ನೆಕ್ಸ್ಟ್ 7ರಿಂದ ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ಬೇಕು. 7ರಿಂದ ನೋಡ್ರಿ, 7 2 14, 7 3 21, 7 4 28. ನೆಕ್ಸ್ಟ್ ನೋಡ್ರಿ, 2ರಿಂದ ಡಿವೈಡ್ ಆಗ್ತಾವ? ಆಗಂಗಿಲ್ಲ. ನೆಕ್ಸ್ಟ್ 3ರಿಂದ, ಓಕೆ ಸರ್ ಇದು ಚಿಕ್ಕ ಸಂಖ್ಯೆ ಐತ್ರಿ, ಇಲ್ಲಿಗೆ ನಾವು ಸ್ಟಾಪ್ ಮಾಡಿಬಿಡ್ಬೇಕು. ಏನ್ ನೋಡ್ರಿ, 2 3 7 ಇವ್ನ ಗುಣಿಸ್ಕೊಳ್ರಿ. 2 3 7, 2 3 6, 6 7 42. ನಮ್ದು ಆನ್ಸರ್ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 42 ಆಗತ್ತೆ. ಸೊ ನಾವು ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಲಾಸ್ಟ್ ಕ್ವಶನ್ ನೋಡ್ರಿ, ಇನ್ನೂ ಭಾಳ ಇದಾವ. ಬಟ್ ಅದ್ರ ಇವತ್ತಿನ ವಿಡಿಯೋದಲ್ಲಿ ಇದು ಲಾಸ್ಟ್ ಕ್ವಶನ್. ಸೇಮ್ ಇದೇ ತರ ಕ್ವಶನ್ಸ್ ಗಳು ಬರ್ತಾವ. ನೀವೇನ್ ಮಾಡ್ಬೇಕು? ಎಲ್ಲಾನು ಸಾಲ್ವ್ ಮಾಡ್ಕೊಬೇಕು. ನೋಡ್ರಿ, ಇದು ನಿಮಗ್ ಕ್ವಶನ್ 120, 240, 480 ಲಘುತ್ತಮ ಸಾಮಾನ್ಯ ಅಪವರ್ತ ಅಂತಂದ್ ಹೇಳಿದ್ರೆ ಎಲ್ ಸಿ ಎಂ ಕಂಡಿಡ್ಬೇಕು. ಇದನ್ನ ಎಲ್ ಸಿ ಎಂ ಕಂಡಿಡಿರ್ ನೋಡೋಣ. ಎಲ್ ಸಿ ಎಂ ಕಂಡಿಡಿದ್ಬಿಟ್ಟು ನನಗೆ ಯಾವ್ದು ಆನ್ಸರ್ ಬರುತ್ತೆ ಅನ್ನೋದನ್ನ ಕಮೆಂಟ್ ಹಾಕ್ರಿ. ಸೊ ಈ ಕ್ವಶನ್ ನೋಡ್ರಿ, 31 ಮತ್ತು 73 ಐತಿ. ಇದ್ರದ್ದು ಮ ಸಾ ಅ ಕಂಡುಹಿಡಿಬೇಕು. 31 73 ನಾವು ಥಿಂಕ್ ಮಾಡೋದಂತಂದ್ ಹೇಳಿದ್ರೆ 7 ಯಾವ್ದ್ರಿಂದ ಸಂಖ್ಯೆನ ತಗೊಳ್ರಿ. ಡಿವೈಡ್ ಆಗತ್ತೇನ್ರಿ? ಯಾವ್ದ್ರಿಂದ ಡಿವೈಡ್ ಆಗಂಗಿಲ್ಲ. 7ರಿಂದ ಆಗತ್ತಾ? ಆಗಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಇವೆರಡು ಏನಂತಂದ್ ಹೇಳಿದ್ರೆ ಅವಿಭಾಜ್ಯ ಸಂಖ್ಯೆಗಳು. ಎಲ್ಲಾ ಅವಿಭಾಜ್ಯ ಸಂಖ್ಯೆಗಳು ಏನಂತಂದ್ ಹೇಳಿದ್ರೆ ಯಾವ ಬೇರೆ ಸಂಖ್ಯೆಗಳಿಂದ ಡಿವೈಡ್ ಆಗಂಗಿಲ್ಲ. ಅದಕ್ಕೋಸ್ಕರ ಅವೇನಂತಂದ್ ಹೇಳಿದ್ರೆ ಯಾವಾಗ್ಲೂ 1ರಿಂದ ಡಿವೈಡ್ ಆಗ್ತಾವ. ಇಲ್ಲಿ ಮ ಸಾ ಅ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 1 ಅಂತಂದ್ ಹೇಳಿ ಆಗತ್ತ. ಸೊ ಇಲ್ಲಿ ನೋಡ್ರಿ, ಕ್ವಶನ್ 3:9:11 ಅಂದ್ರ ಅನುಪಾತದಲ್ಲಿ ಇದಾವ. 3 9 11 ಅನುಪಾತದಲ್ಲಿ 3 ಸಂಖ್ಯೆಗಳಿದಾವ. ಏನಂತ ತಗೋಬೇಕು? ಎ ಬಿ ಸಿ ಅಂತ ತಗೊಳ್ರಿ. ಈ ತರ ಬರ್ಕೊಳ್ರಿ. ಅವುಗಳನ್ನ ಎಕ್ಸ್ ಕಂಪೇರ್ ಮಾಡ್ರಿ. ಸೊ ಅವುಗಳ ಮ ಸಾ ಅ 29 ಆಗಿತ್ತು. ಅಂದ್ರ ಎಕ್ಸ್ ಏನಂತಂದ್ ಹೇಳಿದ್ರೆ ಎಲ್ ಸಿ ಎಂ ಇದು ಎಚ್ ಸಿ ಎಫ್ ಆಗಿರುತ್ತೆ. ಎಕ್ಸ್ ಇಕ್ವಲ್ ಟು ಏನಂತಂದ್ ಹೇಳಿದ್ರೆ ಯಾವಾಗ್ಲೂ ಎಚ್ ಸಿ ಎಫ್ ಆಗಿರುತ್ತೆ. ಹಂಗಾದ್ರೆ ಆ ಸಂಖ್ಯೆಗಳನ್ನ ಕಂಡಿಡಿದು ಯಾವ ಆಪ್ಷನ್ ಬರುತ್ತೆ ಅನ್ನೋದನ್ನ ನನಗೆ ನೀವೇನ್ ಮಾಡ್ಬೇಕು? ಕಮೆಂಟ್ ಅನ್ನ ಹಾಕ್ಬೇಕು. ನೆಕ್ಸ್ಟ್ ನೋಡ್ರಿ, ಲಾಸ್ಟ್ ಟೈಪ್ ಆಫ್ ಕ್ವಶನ್ ಯಾವ ತರ ಕೇಳ್ತಾನೆ ಅಂತಂದ್ ಹೇಳಿದ್ರೆ ಈ ತರ ಕೇಳ್ತಾನೆ. 1.2, 1.8, 2 ಮತ್ತು 2.5 ಇದ್ರಗಳದ ಲ ಸಾ ಅ ಕಂಡಿಡ್ಬೇಕಂದ್ರ ಎಲ್ ಸಿ ಎಂ ಕಂಡಿಡ್ಬೇಕು. ಇವುಗಳನ್ನ ಹೆಂಗ್ ಮಾಡ್ಕೋಬೇಕು ಇವಾಗ? ಸರ್ 1.2 ಅನ್ನ ಹೆಂಗ್ ಬರ್ಕೊಂತೀವ್ರಿ? ಸೊ ಇದು ನಮ್ಗ ಅಷ್ಟೊಂದು ಗೊತ್ತಾಗಂಗಿಲ್ರಿ, ಕನ್ಫ್ಯೂಸ್ ಆಗತ್ತ ಅಂತಂದ್ ಹೇಳಿದ್ರೆ ಸಿಂಪಲ್.
ಸೊ 1.2ನ ಏನಂತ ಬರ್ಕೊಂತೀವಿ, ಸೊ ಪಾಯಿಂಟ್ನ ತೆಗೆದು ಬಿಡ್ಬೇಕು. ಇದನ್ನ 12 ಬರಿಬೇಕಂತಂದು ಹೇಳಿದ್ರೆ ಪಾಯಿಂಟ್ ಆದ ನಂತರ ಎಷ್ಟು ಸಂಖ್ಯೆ ಐತಿ, ಒಂದ್ ಸಂಖ್ಯೆ ಐತೆ. ಅಂದ್ರೆ ಕೆಳಗಡೆ ಈ ತರ ಡಿವೈಡ್ ಮಾಡ್ಬಿಟ್ಟು 1 0ನ ಕೊಡ್ಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಏನ್ರಿ 1.8, ಇದನ್ನ ಹೆಂಗ್ ಬರ್ಕೊಬೇಕು, ಸೊ 18 ಅಂತ ಬರ್ಕೊಬೇಕು. ಪಾಯಿಂಟ್ ಆದ ನಂತರ ಎಷ್ಟೈತಿ, ಒಂದು ನಂಬರ್ ಐತೆ. ಅಂದ್ರೆ ಡಿವೈಡೆಡ್ ಬೈ ಮಾಡಿ ಒಂದ್ರ ಮುಂದೆ ಎಷ್ಟು ಸೊನ್ನೆ ಕೊಡ್ಬೇಕು, 1 0 ಕೊಡ್ಬೇಕು. ಈಗ ಎರಡಿದ್ದು ಅಂತಂದು ಹೇಳಿದ್ರೆ ರೀ 82 ಅಂತಂದು ಅಂತಂದ್ರೆ 182 ಅಂತ ಬರ್ಕೊಂಡು ಮತ್ತೆ ಇನ್ನೊಂದು 0 ಕೊಡ್ಬೇಕು. ಅಂದ್ರೆ ಪಾಯಿಂಟ್ ಆದ ನಂತರ 2 0 ಅದಾವ ಅಂತಂದೇಳಿ. ನೆಕ್ಸ್ಟ್ ನೋಡ್ರಿ 2 ಐತಿ. ಸರ್ ಇದನ್ನು ಕೂಡ ಏನಂತಂದು ಹೇಳಿದ್ರೆ ಭಿನ್ನ ರಾಶಿ ರೂಪದಲ್ಲೇ ಬರ್ಕೊಂಡ್ಬಿಡೋಣ. ಇದನ್ನು ಕೂಡ 2 ಏನೈತಲ್ಲ ಎಲ್ಲಾನು ಭಿನ್ನ ರಾಶಿ ರೂಪದಲ್ಲಿ ಬರ್ಕೋತೇವಲ್ಲ, ಅದಕ್ಕೋಸ್ಕರ ಇದನ್ನೇನಂತ ಬರ್ಕೊಂತೀವಿ, 2 ಮುಂದ್ 0 ಕೊಡ್ರಿ, ಮುಂದೆ ಒಂದು 0 ಕೊಟ್ಬಿಟ್ಟು ಕೆಳಗಡೆ 10 ಅಂತ ಬರ್ಕೊಡ್ರಿ. ನೋಡ್ರಿ ಇದನ್ನ ಡಿವೈಡ್ ಮಾಡ್ರಿ 11 12. ಸೊ 2 ಅಂತಂದ್ ಬಂತ. ಇನ್ನೊಂದ್ ಏನೈತೆ 2.5 ಅಂತಂದೈತಿ. ಇನ್ನೊಂದ್ ಏನೈತೆ ಅಂತಂದ್ ಹೇಳಿದ್ರೆ 2.5 ಅಂತಂದೈತಿ. ಇದನ್ನ ಹೆಂಗ್ ಬರ್ಕೊಂತೀವಿ, 25 ಡಿವೈಡೆಡ್ ಬೈ 10. ಅಂದ್ರೆ ಪಾಯಿಂಟ್ ಆದ ನಂತರ ಒಂದು 0 ಐತೆ, ಒಂದು ಡೆಸಿಮಲ್ ಪಾಯಿಂಟ್ ಒಳಗಡೆ ಐತೆ. ಪಾಯಿಂಟ್ ಆದ ನಂತರ ಒಂದ್ ನಂಬರ್ ಇರೋದ್ರಿಂದ 10 ಅಂತ ಬರ್ಕೊಂಡ್ವಿ. ಈಗ ನೋಡ್ರಿ ಈಸಿಯಾಗಿ ಮಾಡ್ಕೋಬೋದಾ, 12 ಡಿವೈಡೆಡ್ ಬೈ 10, ಆಮೇಲೆ 18 ಡಿವೈಡೆಡ್ ಬೈ 10, ಆಮೇಲೆ 20 ಡಿವೈಡೆಡ್ ಬೈ 10. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 25 ಡಿವೈಡೆಡ್ ಬೈ 10. ಇವುಗಳದ್ದು ಏನಂತಂದ ಹೇಳಿದ್ರೆ ನಾವು ಲಸ ಕಂಡು ಹಿಡ್ಕೋಬೇಕು. ಅಂದ್ರೆ ಎಲ್ ಸಿ ಎಂ ಕಂಡು ಹಿಡ್ಕೋಬೇಕು. ಭಿನ್ನ ರಾಶಿ ರೂಪದಲ್ಲಿ ಇದಾವ. ಎಲ್ ಸಿ ಎಂ ಇಕ್ವಲ್ ಟು ಏನು, ಎಲ್ ಸಿ ಎಂ ಡಿವೈಡೆಡ್ ಬೈ ಎಚ್ ಸಿ ಎಫ್ ಅಂತಂದ ಹೇಳಿ. ಎಲ್ ಸಿ ಎಂ ಏನು, ಮೇಲ್ಗಡೆ ನಂಬರ್ಸ್ಗಳದ್ದು 18 20 25, 12 18 20 25 ಏನಂತಂದ ಹೇಳಿದ್ರೆ ಎಲ್ ಸಿ ಎಂ ಕಂಡು ಹಿಡ್ಕೋಬೇಕು. ಎಚ್ ಸಿ ಎಫ್ ಕೆಳಗಡೆದು 10 10 10 ಅಂತಂದೇಳಿ. ಸೊ ಕಂಡು ಹಿಡ್ಕೊಳ್ರಿ. ಸೊ ಫಸ್ಟ್ ನೋಡ್ರಿ ಎಲ್ ಸಿ ಎಂ ಕಂಡು ಹಿಡೀರಿ. 12 18 20 25. ಸೊ 2ರಿಂದ 2 6 12, 2 9 18, 2 10 20. ಅದಾದ ನಂತರ ಇದೆಷ್ಟೈತಿ, ಇದು 25 ಐತಿ. 25 ಡಿವೈಡ್ ಆಗಂಗಿಲ್ಲ, ಹಂಗ ಬರ್ಕೊಂಡ್ವಿ. ನೆಕ್ಸ್ಟ್ ನೋಡ್ರಿ 5ರಿಂದ ಮಾಡ್ರಿ, ಇಲ್ಲ ಅಂದ್ರೆ 3ರಿಂದ ಮಾಡ್ರಿ. 3ರಿಂದ ಮಾಡ್ರಿ. 3 2 6, 3 3 9. ನೆಕ್ಸ್ಟ್ 10 ಮತ್ತು 25 ಹಂಗ ಬರೀತು. ಅದಾದ ನಂತರ 2ರಿಂದ ಮಾಡ್ರಿ. 2 1 2, ಇದು 3 ಹಂಗೆ. ಸೊ ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ 2 5 10, ಇದು 25 ಹಂಗೆ. ನೆಕ್ಸ್ಟ್ 2ರಿಂದ ಆಗತ್ತಾ, 3ರಿಂದ ಆಗಂಗಿಲ್ಲ, ಒಂದ ಸಂಖ್ಯೆ ಇದೆ. ನೆಕ್ಸ್ಟ್ ಏನಂತಂದ್ರೆ 5ರಿಂದ ಆಗತ್ತ ನೋಡ್ರಿ. 1 3 ಹಂಗ ಬರ್ಕೊಡ್ರಿ. 5 1 5 5. ಸೊ ಇನ್ ನೆಕ್ಸ್ಟ್ ಡಿವೈಡ್ ಆಗಂಗಿಲ್ಲ, ಇಲ್ಲೇ ಸ್ಟಾಪ್ ಮಾಡ್ತೀವಿ. ಎಲ್ಲಾನು ಗುಣಿಸ್ರಿ. 2 3 6, 6 2 8, 8 5 40, 43 ಎಷ್ಟಾಯ್ತು ನೋಡ್ರಿ. ಸೊ 2 3 6. ಸೊ ಅದಾದ ನಂತರ ನೆಕ್ಸ್ಟ್ 2 3 6, 6 2 12, 12 5 60, 63 ಕರೆಕ್ಟ್ ಐತ್ರಿ. 2 3 6, 6 2 12, 12 5 60, 63 ಎಷ್ಟಾಗತ್ತಂದ್ರೆ 180 ಆಗತ್ತ. 180 ಇಂಟು 5 ಎಷ್ಟಾಗತ್ತ, 5 0 0, 5 8 40, 5 1 5, 900 ಆಯ್ತು. ಸೊ ಮೇಲ್ಗಡೆದ ಎಷ್ಟು ಬಂತು, ಆನ್ಸರ್ 900 ಅಂತ ಬಂತು. ಕೆಳಗಡೆದ್ ನೋಡ್ರಿ ಎಚ್ ಸಿ ಎಫ್ ಕಂಡು ಹಿಡ್ಕೋಬೇಕು. 10 10 10 ಎಚ್ ಸಿ ಎಫ್ ಎಷ್ಟಾಗತ್ತ, 2ರಿಂದ ಮಾಡ್ಕೋಬೇಕು. 2 5 10, 2 5 10, 2 5 10. ನೆಕ್ಸ್ಟ್ ಎಲ್ಲಾನು ಡಿವೈಡ್ ಆಗಬೇಕು. 2ರಿಂದ ಆಗತ್ತಾ, 3ರಿಂದ ಆಗತ್ತಾ, ಇಲ್ಲ 5ರಿಂದ ಆಗತ್ತಾ. 5 1 5 1 5. ಇಲ್ಲಿ ಏನಂತಂದ್ರೆ ಸ್ಟಾಪ್ ಆಗತ್ತಾ. ಎಷ್ಟು ಗುಣಿಸ್ರಿ, 2 ಮತ್ತು 5ನ್ನ ಗುಣಿಸಿದ್ರೆ ಎಚ್ ಸಿ ಎಫ್ ಬರುತ್ತೆ. 2 5 10. ಸೊ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ನಮ್ದು ಆನ್ಸರ್ ಎಷ್ಟಾಗತ್ತೆ ಅಂದ್ರೆ 90 ಅಂತಂದು ಹೇಳಾಗತ್ತ. ಆನ್ಸರ್ ಈ ತರ ಬರುತ್ತೆ. ಸೊ ಈ ರೀತಿಯಾಗಿ ನಮ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಮೋಸ್ಟ್ ಈಸಿಯೆಸ್ಟ್ ಟಾಪಿಕ್ ಅಲ್ಲ ಎಲ್ ಸಿ ಎಂ ಅಂತಂದ್ ಹೇಳಿ. ನೋಡ್ರಿ ಆರಾಮಾಗಿ 2 ಮಾರ್ಕ್ಸ್ ಬರುತ್ತೆ. ಎಲ್ಲಾ ಸೆಷನ್ ಒಳಗಡೆ ಏನಂತಂದ್ ಹೇಳಿದ್ರೆ ಕೇಳ್ತಾರ. ಯಾವುದೋ ಒಂದು ಸೆಷನ್ ಅಲ್ಲಿ ಮಿಸ್ ಆಗ್ಬಹುದು ಅಷ್ಟೇ. ಬಟ್ ಅದ್ರ ಮೋಸ್ಟ್ ಈಸಿಯೆಸ್ಟ್ ಕ್ವಶನ್ ಎಲ್ ಸಿ ಎಂ ಎಚ್ ಸಿ ಎಫ್ ಮೇಲೆ ಬರುತ್ತೆ. ಸೊ ಈಸಿ ಆಗೈತೆ, ಮಾಡ್ಕೊಡ್ರಿ. 2 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ನಾವು ಯಾವ್ದ್ರ ಮೇಲೆ ಸಾಲ್ವ್ ಮಾಡೋಣ ಅಂತಂದ್ ಹೇಳಿದ್ರೆ ಬೋರ್ಡ್ ಮಾಸ್ ಮೇಲೆ ಮಾಡೋಣ. ಬೋರ್ಡ್ ಮಾಸ್ ಮೇಲೆ ಏನಂತಂದ್ ಹೇಳಿದ್ರೆ 2ರಿಂದ 3 ಕ್ವಶನ್ಸ್ ಗಳನ್ನ ಪ್ರತಿಯೊಂದು ಸೆಷನ್ ಅಲ್ಲಿ ಕೇಳ್ತಾರೆ. ಬೇಕಾದ್ರೆ ತೆಗೆದ್ ನೋಡ್ರಿ ಎಲ್ಲಾನು. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ನಿಮ್ಗೂ ಹೋಮ್ ವರ್ಕ್ ಕೊಡ್ತೀನಿ. ಸೊ ಎಲ್ರಿಗೂ ಶೇರ್ ಮಾಡ್ರಿ. ಜಾಸ್ತಿ ವ್ಯೂಸ್ ಆಯ್ತು ಅಂದ್ರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಇಲ್ಲ ಅಂತಂದ್ ಹೇಳಿದ್ರೆ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಜೈ ಹಿಂದ್.